ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇದು ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಪ್ರಪಂಚ. ಇವತ್ತು ಸೂಜಿಯಿಂದ ದಾರ ಮಾಡೋದು ಹೆಂಗೆ, ಹಿಂದೆ ಕಟ್ಕೊಂಡು ಡೋರಿ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟು ಪೀಸಲ್ಲಿ ಈ ಥರ ಸಣ್ಣಗೆ ಸ್ಟಿಚ್ ಮಾಡ್ಕೋಬೇಕು. ಕಿನಾರಿ ಸ್ಟಿಚ್ ಮಾಡ್ಕೋಬಾರ್ದು, ಟೆನ್ಷನ್ ಸ್ಟಿಚ್ ಮಾಡ್ಕೋಬೇಕು. ಕಿನಾರಿ ಸ್ಟಿಚ್ ಆದರೆ ಥ್ರೆಡ್ ಬರಲ್ಲ. ಜಾಸ್ತಿ ದೊಡ್ಡಗೆ ಹೊಲ್ಕೊಂಡ್ರು ದಪ್ಪ ಬಂದಿರುತ್ತೆ ದಾರ, ಸಣ್ಣಗೆ ಬಂದಿರಲ್ಲ ಡೋರಿ ಏನಿದ್ರು ಸಣ್ಣಗಿದ್ರೇ ಚೆನ್ನಾಗಿ ಕಾಣಿಸೋದು. ನೋಡಿ ಇವಾಗ ಸ್ಟಿಚ್ ಮಾಡಿದ್ದಾಯ್ತು. ಇವಾಗ ಬಟ್ಟೆ ಪೀಸ್ನ ಕಟ್ ಮಾಡಬೇಕು. ಕಟ್ ಮಾಡಿದ್ದಾದಮೇಲೆ ಸೂಜಿಗೆ ಥ್ರೆಡ್ನ ಏರ್ಸೋಕ್ಕೆ ಥ್ರೆಡ್ ರೆಡಿ ಮಾಡ್ಕೋಬೇಕು. ಒಂದು 3 ಎಳೆ ಥ್ರೆಡ್ ತಗೋಬೇಕು. ಕಡಿಮೆ ತಗೊಂಡ್ರೆ ಥ್ರೆಡ್ಡು ಕಟ್ಟಾಗುತ್ತೆ, ಅದಕ್ಕೆ ದಪ್ಪಗೆ ತಗೋಬೇಕು. ಇವಾಗ ಸೂಜಿಗೆ ಏರಿಸ್ಬೇಕು. ಏರಿಸಿದಾದ್ಮೇಲೆ ಬಟ್ಟೆ ಹೊಲಿವಾಗ ಬ್ಲೌಸ್ ಹೊಲಿಯೋದೇನು ಟೈಮ್ ಹಿಡಿಯಲ್ಲ, ಈ ಥರ ಸಣ್ಣ ಸಣ್ಣ ಕೆಲಸನೇ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೋಡಿ ಈ ಥರ ಏರಿಸ್ಕೋಬೇಕು. ಉಕ್ಸ್ ಹಾಕೋದು, ಡೋರಿ ಮಾಡೋದು, ಹಿಂದೆ ಡಿಸೈನ್ ಮಾಡೋದು, ಇವೇ ಜಾಸ್ತಿ ಟೈಮ್ ಹಿಡಿಯೋದು. ಬ್ಲೌಸ್ ಹೊಲಿಯೋದು ಜಾಸ್ತಿ ಟೈಮ್ ಹಿಡಿಯಲ್ಲ. ಸೂಜಿಗೆ ಏರಿಸ್ಕೊಂಡು ಸ್ವಲ್ಪ ಮಿಸ್ ಆದ್ರೂ ಡೋರಿ ಬರಲ್ಲ, ಆ ಥರ ಆಗುತ್ತೆ. ನೋಡಿ ಇವಾಗ ಏರಿಸ್ಕೊಂಡು ಗಂಟು ಹಾಕೋಬೇಕು. ಇದು ಗಂಟು ಕಿತ್ತೋದ್ರೂ ಮಧ್ಯೆ ಹೊಲ್ದಿದ್ದೆಲ್ಲ ವೇಸ್ಟ್ ಆಗುತ್ತೆ. ತಿರ್ಗಾ ಪೀಸ್ ಬೇರೆ ತೊಗೊಂಡು ಹೊಲಿಬೇಕಾಗುತ್ತೆ, ಆ ಥರ ಆಗುತ್ತೆ. ಅದಕ್ಕೆ ಗಂಟನ್ನ ಬಿಗಿಯಾಗಿ ಹಾಕ್ಕೋಬೇಕು ಮುಂಚೆನೇ. ಯಾವುದೇ ಕೆಲಸ ಆಗಲಿ ಕಷ್ಟಪಡಲೇಬೇಕು. ನೋಡಿ ಈ ಥರ ಹಿಂದೆ ರಿವರ್ಸು ಎಳ್ಕೊತಾ ಇರಬೇಕು. ಸೂಜಿನ ಮುಂದಕ್ಕೆ ಪ್ರೆಸ್ ಮಾಡ್ತಿರ್ಬೇಕು. ಆವಾಗಲೇ ಥ್ರೆಡ್ಡು ನೀಟಾಗಿ ಬರೋದು ಡೋರಿ. ರಾಮಪ್ಪ ರಾಮಪ್ಪ ಅರಿಯಮ್ಮ ಜಾತ್ರೆ ಇದೆ ಇನ್ನು 15 ದಿವಸಕ್ಕೆ. ಬಟ್ಟೆ ಡಿಮ್ಯಾಂಡು ಇವಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ಬಟ್ಟೆ ಹೊಲ್ದಿದ್ದೀನಿ, ಜಾತ್ರೆಗೆ ಎಷ್ಟು ಬಟ್ಟೆ ಬಿದ್ದಿದ್ದಾವೆ ಅಂತ ಹೇಳ್ತೀನಿ. ಹಬ್ಬಕ್ಕೆ ಯಾರು ತಗೊಂಡಿರಲ್ಲ ಜಾಸ್ತಿ ಬಟ್ಟೆ, ಇದಕ್ಕೆ ತಗೊಂಡಿರೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅಕ್ಕಪಕ್ಕ ಸ್ಟಿಚ್ ಮಾಡಿಸೋರಿದ್ರೆ ಕಾಲ್ ಮಾಡ್ಕೊಂಡು ಬನ್ನಿ. ನೋಡಿ ಇವಾಗ ಫುಲ್ಲು ದಾರ ಇದನ್ನು ಸೂಜಿ ಮೇಲ್ಗಡೆ ಬಂದಿದೆ. ಇವಾಗ ರಿವರ್ಸು ಮಾಡ್ಕೊಳ್ತಾ ಹೋಗ್ಬೇಕು ಪೀಸ್ನ, ಆವಾಗಲೇ ಥ್ರೆಡ್ಡು ಡೋರಿ ಬರೋದು. ನೋಡಿ ಈ ಥರ ಇವಾಗೆಲ್ಲ ಡೋರಿ ಮಾಡೋ ಸೂಜಿನೇ ಬಂದವೆ. ತಗೊಂಡಿದ್ರೆ ನಾನು ಯಾವಕ್ಕ ಕಳೆದೋಗುತ್ತೋ ಗೊತ್ತೇ ಆಗೋಲ್ಲ. ಮಿಷಿನ್ ಮೇಲೆ ಇಟ್ಟಿದ್ರೆ ಅಲ್ಲೇ ಇನ್ನೊಂದು ಸಲ ನೋಡೋ ಅಷ್ಟೊತ್ತಿಗೆ ಇರೋದೇ ಇಲ್ಲ. ಅದಕ್ಕೆ ಎಷ್ಟು ತಗೊಳೋದು ಅಂತ ಹೇಳಿ ಇವಾಗ ಎಮ್ಮಿಂಗ್ ಸೂಜಿಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಫುಲ್ ಬಂದಿದೆ. ಇಷ್ಟು ಸಣ್ಣ ಇರಬೇಕು, ಜಾಸ್ತಿ ದಪ್ಪ ಮಾಡಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಮುಂದೆ ಮಾತ್ರ ದಪ್ಪ ಮಾಡ್ಕೋಬೇಕು, ಯಾಕೆಂದರೆ ಪೀಸ್ ಬರಬೇಕಲ್ವ ನಮಗೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.